ಯಪ್ಪ ಒಂದೊಂದು ಸತಿ ನನಗೆ ಹೆರಿಗೆ ನಾವು ನೆನೆಸ್ಕೊಬಿಟ್ರೆ ತುಂಬ ಭಯ ಆದಂಗೆ ಆಗುತ್ತೆ. ಎಲ್ಲ ಹೇಳೋದೆ ಅಪ್ಪ, ತಡ್ಕೊಳಕ್ಕಾಗಲ್ಲ ತುಂಬ ನೋವು ಅಂತ ಹೇಳ್ತಾರ. ಯಪ್ಪ ನನಗಂತೂ ತುಂಬ ಭಯ ಆದಂಗೆ ಆಗುತ್ತೆ. ಹೆಂಗಪ್ಪ ಏನು ನನಗೆ ಯಾವ ಥರ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಅಷ್ಟೊಂದು ನೋವಿರುತ್ತಾ? ಹಾಂ, ನನಗೆ ಏನು ಮಾಡಬೇಕಪ್ಪ ಅನ್ನಿಸ್ತಾ ಐತೆ. ಇವು ಆಂಟಿನ ಕೇಳ್ತೀನಿ ತಡಿ. ಇವು ಆಂಟಿಗೆ 5 ಜನ ಮಕ್ಕಳು ಕೇಳ್ತೀನದೆಲ್ಲ. ಅಪ್ಪ 5 ಜನ ಮಕ್ಕಳು ಹಾಂ, ನೋವೇನು ಅಷ್ಟೊಂದು ಇರಲ್ಲ ಅನಿಸುತ್ತೆ. 5 ಜನ ಮಕ್ಕಳಾಗಿದ್ದಾರೆ ಅಂತಂದರೆ ಇವ ಆಂಟಿ ಮತ್ತೆ 5 ಜನ ಮಕ್ಕಳನ್ನ ಹೆಂಗೆ ಎತ್ತಿರ್ಬೇಕಲ್ವಾ? ರಂಗು ಆಂಟಿ, ಬಾಯಿಲಿ ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು. ಏನು ಮಾತಾಡ್ಬೇಕು ಜೀವಿತಾ? ಆಂಟಿ, ನಿನಗೆ 5 ಜನ ಮಕ್ಕಳು, ನೀನು ಹೆಂಗೆ ಸಾಕಿರ್ಬೇಕಪ್ಪ ಅಲ್ವಾ? 5 ಜನ ಮಕ್ಕಳು, ನನಗೆ ಇದೊಂದು ಮಗುನ ಸಾಕೋಕೆ ನನಗೆ ಚಿಂತೆ ಆಗ್ಬಿಟ್ಟೈತೆ. ಆದ್ರೂ ಡಿಲ್ವರಿ ಆಗಬೇಕಾದ್ರೆ ತುಂಬ ನೋವು ಅಂತ ಹೇಳ್ತಾರಲ್ಲ, ಅದು ಹೆಂಗಂಟಿ? ತುಂಬ ನೋವು. ನಾರ್ಮಲ್ ಡಿಲ್ವರಿ ಆದರೆ ಇನ್ನೂ ಜಾಸ್ತಿ ನೋವಿರುತ್ತೆ, ಸಿಸರಿನ್ ಆದ್ರೂ ನೋವು ಅಂತ ಹೇಳ್ತಾರಲ್ಲ. ಅದಕ್ಕೆ ನಾನು ಈ ಯಾವುದಕ್ಕೆ ಟ್ರೈ ಮಾಡೋಣ ಅಂತ, ನಾರ್ಮಲ್ಗೋ ಸಿಸರಿನ್ಗೋ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ ಆಂಟಿ, ನಾರ್ಮಲ್ ಡಿಲ್ವರಿ ಜಾಸ್ತಿ ಪೇಯ್ನ್ ಇರುತ್ತಾ? ನೋವು ಇರುತ್ತಮ್ಮ, ಆಮೇಲೆ ಏನು ಅಷ್ಟು ನೋವು ಕಾಣಿಸಲ್ಲ. ಆಮೇಲೆ ಸೇನಕ್ಕೆ ಹಾಕ್ತೀವಿ, ಆಗೋವರೆಗೂ ಒಂದಿಟ್ಟು ನೋವು ಇದ್ದೇ ಇರುತ್ತಮ್ಮ. ನೋವು ತಿನ್ನಬೇಕು, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಅದೆಲ್ಲನ ಇದ್ದಿದ್ದೇನೆ, ನೋವು ಇದ್ದೇ ಇರುತ್ತೆ ಕಣಮ್ಮ. ಆಗೋವರೆಗೂ ಅಷ್ಟೇ. ಇದು ಆಪ್ರೇಷನ್ನು ಅದೆಲ್ಲನ ಭಾಳ ನೋವು ಅಂತಾರೆ. ಆಮೇಲೆ ಯಾವ ನೋವಿಲ್ಲ ಅಂದ್ರೂ ಇದು ಬೆನ್ನೋವು ಅದು ಹೋಗ್ತಾ ಹೋಗ್ತಾನೆ ಬೋಲು ಇದು ಅಂತಾರೆ. ನಾರ್ಮಲ್ ಆದರೆ ವಾಸಿ, ರಪ್ಪನಿದ್ದು ಓಡಾಡ್ಬೋದು. ನಾರ್ಮಲ್ ಡೆಲಿವರಿ ಆದ್ರತ್ತ ಯಾವ ತೊಂದರೆನೂ ಇರಲ್ಲ ಅಂತ ಹೇಳ್ತಾರಮ್ಮ. ನನಗೆ 5 ಜನ ಆಗ್ಯವ್ರೆ. ನಾವು ಹಿಂಗೆ ನಾವು ತಿಂದು ಆಡೋದ್ವಮ್ಮ, ಏನು ಮಾಡ? ಇನ್ನೇನು ಮಾಡೋಕ್ಕಾಗಲ್ಲ. ದೇವ್ರು ಕೊಟ್ಟಿದ್ದ ನಾವು ಸ್ವೀಕರಿಸ್ಲೇಬೇಕಲ್ಲಮ್ಮ. ಯಾವ್ದಾನತು ಹಂಗೆ ಯಾವಾಗ ಕೊಟ್ಟಾರಮ್ಮ ನಿನಗೆ ಡೇಟಾ? ನನಗಿನ್ನೂ ಐತೆ. ಈ ತಿಂಗಳು ಆಗುತ್ತೆ. ಈ ತಿಂಗಳು ಟೈಮ್ ಕೊಟ್ಟವ್ರೆ. ಈ ತಿಂಗಳು ಮುಗಿಯೋದ್ರೊಳಗಾಗಿ ಆಗುತ್ತೆ ಹೇಳು. ಜಲ್ದ ಆಗುತ್ತೆ. ಹೆಂಗತ್ತ ಯಾವುದೋ ಸುಖವಾಗಿ ಆದರೆ ಸಾಕು. ನನಗಂತೂ ಗಂಡು ಮಗು ಆಗಲಿ ಅಂತಲೇ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಯಾವುದಾಗುತ್ತೆ ಅಂತ. ಗಂಡು ಮಗುನೇ ಆಗಲಿ ಅಂದ್ಕೊಂಡಿದ್ದೀನಪ್ಪ ನಾನಂತೂ. ಭಾಳ ಆಸೆಗಿದ್ದೀನಿ ಕಣಂಟಿ. ಅಲ್ಲ ನೋಡು, ನಿನಗೆ 3 ಹೆಣ್ಮಕ್ಳು 2 ಗಂಡು ಮಕ್ಕಳು, 5 ಜನ ಮಕ್ಕಳು. ಅಪ್ಪ ಹೆಂಗೆ ಸಾಕಿರ್ಬೇಕಲ್ವ ನೀನು? ನನಗೆ ಫಸ್ಟು 3 ಹೆಣ್ಮಕ್ಳು, ಆಮೇಲೆ 2 ಗಂಡು ಮಕ್ಕಳು. ಆಲೇನೆ 4ನೇದಕ್ಕೇನೆ 3 ಹೆಣ್ಣಿಂದೆ 1 ಗಂಡ ಆತು ಅಂತೇಳಿ ಆಪ್ರೇಷನ್ ಮಾಡಿಸ್ಯಮ್ಮನ ಅನ್ಕೊಂಡು ನಮ್ಮಯ್ಯಪ್ಪ ಏನು ಬೇಡ ಒಬ್ಬನೇ ಮಗ ಇನ್ನೊಬ್ಬಿರ್ಲಿ ಅಂತ ನಮ್ಮಯ್ಯಪ್ಪ. ಹಂಗೆ ಕಣ ಇವಂತರ ಹಂಗೆ. ಇವಾಗಿನ ಕಾಲದಾಗ ಹಂಗೆಲ್ಲ ಯೋಚನೆ ಮಾಡಲ್ಲ ಕಣಮ್ಮ. ಏನು ಅಮ್ಮ ಆತ ನಮ್ಮ ಮನೆ ಕಟ್ಕೊಂಬಿಲ್ಲ ಅಂದ್ರೂ ನಮ್ಮನೆಗೆ ನಮ್ಮಯ್ಯಪ್ಪ ಹಂಗೇನೆ ಇನ್ನೊಂದು ಗಂಡಿರಲಿ ಅಂತ. ಏನು ಮಾಡೋಣ ಬಿಡ, ಮತ್ತೆ ಹೆಂಗೆ ಬೆಳ್ಕೊಂಡ್ವತ್ತ. ಸರಿ ಕಣಂಟಿ, ಆಯಿತು. ನಾನು ಅದಕ್ಕೆ ಕೇಳಿದೆ ನಿನಗೆ. ನಾನೆಲ್ಲಾನು ಕೇಳ್ತಾ ಇದ್ದೀನಿ ಹೆಂಗೆ ಏನು ಅಂತ. ನನಗೆ ಸ್ವಲ್ಪ ಹೆರಿಗೆ ನೋವು ಅಂತಂದರೆ ಭಯ ಅಲ್ವಾ, ಅದಕ್ಕೆ. ಏನು ಭಯ ಏನಿಲ್ಲ, ಧೈರ್ಯವಾಗಿರಬೇಕು. ಒಟ್ಟಿನಲ್ಲಿ ಧೈರ್ಯವಾಗಿ ಇದ್ದರೆ ಏನೂ ಆಗಲ್ಲ. ಸರಿ ಕಣಂಟಿ, ಆಯಿತು. ಇನ್ನು ಫಸ್ಟ್ನೇದಲ್ಲ ಗೊತ್ತಾಗಲ್ಲ, ಇನ್ನೊಂದಾದರೆ ಆಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ನಮ್ಮ ಜೀವಿತನ ನೋಡೋಕ್ಕಾಗಲ್ಲ ಬಿಸಿಲಿಗೂ ಅದಕ್ಕೂ. ಯಪ್ಪ ಇಂಥ ಸಮಯದಾಗೆ ಬಸ್ರು ಹೆಂಗಸರದು ಬೋಲು. ಇಂಥ ಟೈಮ್ನಾಗಂತೂ ಈ ಬಿಸಿಲಿಗೂ ಅದಕ್ಕೂ ಪಾಪ ಭಾಳ ಸೆಕೆ ಆಗ್ತಿರುತ್ತೆ. ಎಷ್ಟೊತ್ತಿಗೆ ಡೆಲಿವರಿ ಆಗುತ್ತಪ್ಪ ಅನ್ನಿಸ್ತಾ ಇರುತ್ತೆ ಇಂಥ ಟೈಮ್ನಾಗೆ. ಬಿಸಿಲು ಜಾಸ್ತಿ ಅಲ್ಲ ಅದಕ್ಕೆ. ಅಯ್ಯೋ ಪಾಪ ನಮ್ಮ ಜೀವಿತ ಅಂತೂ ಅಬ್ರಕ್ಕೈತೆ. ಎಂಥದಾಗುತ್ತಾ? ನಮ್ಮ ಮಗಳೇ ಎಲ್ಗೆ ಹೋಗಿದ್ದೆ? ಎಲ್ಗೂ ಹೋಗಿರ್ಲಿಲ್ಲ ಕಣಮ್ಮ. ನಾನು ಎಲ್ಗೆ ಹೋಗೋಣ, ಮತ್ತೆ ಇಲ್ಲೇ ಸುಮ್ಮನೆ ಹಿಂಗೆ ಹೋಗಿದ್ದೆ. ರುಕ್ಕಮಂಟಿನೂ ರಂಗಂಟಿನೂ ಎಲ್ಲನೂ ಕೇಳ್ಕೊಂಬಂದೆ. ನನಗೆ ಸ್ವಲ್ಪ ಭಯ ಅಲ್ಲ ಇವಾಗ ಹೆರಿಗೆ ನೋವು ಅಂತಂದರೆ. ಅದಕ್ಕೆ ಹೆಂಗಿರುತ್ತೆ ಆಂಟಿ, ನಾರ್ಮಲ್ ಆದರೆ ಬೆಸ್ಟಾ ಸಿಸರಿನ್ ಆದರೆ ಬೆಸ್ಟಾ ಅಂತ ನಾನು ಕೇಳೋಣ ಅಂತ ಹೋಗಿದ್ದೆ. ಅವೆಲ್ಲ ನಾರ್ಮಲ್ ಆದರೆ ಬೆಸ್ಟು ಅಂದರು. ಅದಕ್ಕೇನೆ ಡಾಕ್ಟ್ರ್ ಹತ್ರ ನಾನು ಮಾತಾಡೋಣ ಅಂತ. ನಾರ್ಮಲ್ ಆದರೆ ವಾಸಲೇ ನಮ್ಮ. ನಾರ್ಮಲ್ ಆದರೆ ವಾಸ ಕಣಮ್ಮ. ಯಾಕಂದರೆ ನಾರ್ಮಲ್ ಡೆಲಿವರಿ ಆದರೆ ಏನಂತ ದುಡ್ಡು ಆಗಲ್ಲ. ಆಪ್ರೇಷನ್ ಆದರೆ ಶಾನೆ ದುಡ್ಡು ತಮ್ತಾರೆ, ನಮ್ತ ದುಡ್ಡು ಬೇರೆ ಇಲ್ಲ. ಒಂದಿಟ್ಟು ಖರ್ಚಿಗೆ ಹಂಗೆ ಇಕ್ಕೊಂಡಿನಿ. ಮನೆ ಆಗೋದು ಮೊನ್ನೆ ಹಂಗೆ ಒಂದಿಟ್ಟು ಲೋನ್ ಬರ್ಸೋದಕ್ಕೆ ಪರವಿಲ್ಲ ಅಂತ ಹಂಗೆ ಸಾಲ ಇಲ್ದಂಗೆ ಇವಾಗ ಲೋನ್ ಬರ್ಸೋದೇ ಇರೋದು. 2 ತಡಿಗೆ ಹಂಗೆ ಕೊಡ್ತೀವಿ. ಇನ್ನು ಆಮೇಲೆ ಹಂಗೆ ಮಾಡ್ತೀಯಮ್ಮ. ಆಮೇಲೆ ಕೂಲಿ ಹೋಗ್ಬೇಕಾಗ್ತದೆ. 3 ತಿಂಗ್ಳದ್ದು ಆಗ್ಬಿಟ್ರೆ, ನಾನು 3 ತಿಂಗ್ಳು ಆಗ್ಬಿಟ್ರೆ ಡೆಲಿವರಿ ಆಗಿ ನಾನೇ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೋದು ಹೇಳಮ್ಮ. ಇವಾಗ ಕಟ್ತಿಯಲ್ಲ 1-2 ತಿಂಗಳು. ಕೊಟ್ಬೇಕಮ್ಮ. ಈ ತಿಂಗಳು ಆಲೇನೆ. ಇವಾಗ ಇನ್ನೊಂದು ಮುಂದಿನ ವಾರಕ್ಕೆ ಕೊಟ್ಟಬೇಕು. ಕೊಡ್ತೀನಿ. ಹಂಗತ್ತ
ನಿನಗೆ ನಾರ್ಮಲ್ ಡೆಲಿವರಿ ಆದರೆ ವಾಸಿ ಆಗ್ತಾ ಖರ್ಚಿಲ್ದಂಗೆ ಹೆಂಗಾಗುತ್ತೆ, ಯಾವುದು ತೊಂದರೆ ಇರಲ್ಲ ಅಂತ. ನಮ್ಮ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಾನು ಎಲ್ಲರನ್ನೂ ಕೇಳಿದ್ನಲ್ಲ, ಅದೇ ಬೆಸ್ಟು ಅಂತಾರೆ. ಅದಕ್ಕೆ ಅತ್ತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಆದರೆ ವಾಸಿ ಹತ್ಲಾಗೆ ಯಾವುದು ಪ್ರಾಬ್ಲಮ್ ಇರಲ್ಲ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ ದೇವ್ರ ದಯದಿಂದ ಯಾವುದಾಗುತ್ತೆ ಅಂತ. ನೋಡಮ್ಮ ನಾನು ತಬ್ಬುದಕ್ಕೆ ಮಾಡೇನಿ ಅಮ್ಮ, ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಅವನು ಆಗಲೇ ಹೇಳು. ನನ್ನ ಮುಂದೆ ಸುಮ್ಮನೆ ಅಮ್ಮ ಬಂದಿರೋದವನು ಬಿಡಿ, ಏನನ್ನ ಮಾಡ್ಕೊಂಬಲ್ಲ. ನಾನು ತಲೆನೇ ಕೆಡಿಸ್ಕೊಂಬಲ್ಲ. ನಾನು ಯಾವುದೊಂದು ವಿಚಾರಕ್ಕೆ ನಾನು ಯಾವುದ್ರಾಗೂ ತಲೆ ಕೆಡಿಸ್ಕೊಂಬಲ್ಲ. ಅದೇನಾಗುತ್ತೋ ಆಗಲಿ ನೋಡೋಣ. ನಾನು ತಲೆ ಕೆಡಿಸ್ಕೊಂಬಲ್ಲ. ಮತ್ತೆ ಹೇಳು. ಅಲ್ಲ ಅವ್ನು ನೋಡಮ್ಮ, ನಮ್ಮ ಮರ್ಯಾದಿಲ್ದನ್ನ ನೀನು ತಲೆ ಕೆಡಿಸ್ಕೊಂಬಕ್ಕೋಗ್ಬೇಡ. ಸುಮ್ಮನೆ ತಲೆ ಕೆಡಿಸ್ಕೊಂಡಷ್ಟು ಬರೀ ಹಂಗೆ ಮಾಡಕ್ಕೆ ನಿಂತ್ಕೊಂತಾನೆ. ನೀನು ಯಾತು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಅದನ್ನ ಹೇಳೋದು ನಮ್ಮ ಅಮ್ಮನಿಗೆ, ಅದ್ರ ಬಗ್ಗೆ ನೀನು ಚಿಂತೆನೆ ಮಾಡಬೇಡ ಕಣಮ್ಮ ಅಂತಲೇ ಹೇಳೋದು. ಈಗ ನಾವು ತಲೆ ಕೆಡಿಸ್ಕೊಂಬಕ್ಕೋದ್ರೆ ತಲೆ ಕೆಟ್ಟೋಗುತ್ತೆ. ನೋಡೋಣ, ಡೆಲಿವರಿ ಆದಮೇಲೆ ಬರಲೇಬೇಕು. ಬರಲಿಲ್ವಾ ಹಂಗೆ ಹೋಗ್ಲೇಳ. ನಾನು ತಲೆನೇ ಕೆಡಿಸ್ಕೊಂಬಲ್ಲ. ನಾನು ಎಷ್ಟಂತ ನಾನು ಹೇಳೋಕ್ಕಾಗತ್ತೆ ಅವನಿಗೆ. ಹಾಗೆ ನಾನು ಆಗಿರ್ಲೇಳ. ನಾನು ಹೇಳ್ದಂಗೆ ಕೇಳಲಿ ಅಂತ ಅವನು ಎಷ್ಟು ಇದನ್ನು ಮಾಡ್ತಾ ಇದ್ದಾನೆ ಗೊತ್ತೇ. ನನಗೆಲ್ಲ ಗೊತ್ತೈತಿ. ಇವಾಗ ಅವಳೊಬ್ಳು ಜೊತೆಯಾಗಿ ಅವ್ರ ತಂಗಿ ಅಂತ ಅವಳು ತಂಗಿನ ಏನು ಯಾರೋ ಅಂದಂಗೆ ಆತು. ಏನು ನನಗೆ ಇಲ್ಲಿ ತಲೆ ಕೆಡಿಸ್ಬೇಕು, ನಾನು ಮುಂದೆ ತೋರಿಸ್ಕೋಬೇಕು ಅಂತ ಕರ್ಕೊಂಬಂದವನೇ. ಮದುವೆ ಆಗಿರೋನು ಸೀದಾ ಮನೆ ತಕ್ಕ ಕರ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಿಗೆ ಕರ್ಕೊಂಬಂದವನೇ. ಅದನ್ನೆಲ್ಲ ನಾನು ಯೋಚನೆ ಮಾಡಿ ಏನಂತ ತಲೆನೇ ಕೆಡಿಸ್ಕೊಂಬಂದು ಬೇಡ, ಟೆನ್ಷನ್ ತಗೊಳ್ಳೋದೇ ಬೇಡ, ಆರಾಮಾಗಿ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಷ್ಟೇ ಕಣಮ್ಮ. ತಲೆ ಕೆಡಿಸ್ಕೊಂಡು ನಂಗೆ ಸುಮ್ಮನೆ ನಮ್ಮ ಜೀವನ ಮಾಡ್ಕೊಂಡೋದ್ರೆ ಯಾವುದೂ ಇರಲ್ಲ. ಹೆಣ್ಮಕ್ಳು ಇಲ್ಲಿ ತಲೆ ಕೆಡಿಸ್ಬೇಕು ಅಂತಲೇ ಬರ್ತಾರೆ. ಇಲ್ಲದಿಲ್ಲಿ ಮಾತಾಡ್ಕೊಂಡು ಇಲ್ಲದಿಲ್ಲಿ ಹೇಳ್ಕೊಂಡು ಅಂತಾರನ್ನ ಏನೇ ಅಂದ್ರೂ ನಂಬಾರ್ದು. ಅಂತಾರನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿ ಕಳಿಸ್ತಾ ಇರಬೇಕು. ಇಲ್ಲೆಲ್ಲೆಲ್ಲ ಬಿಡ್ಕೊಂಬಕ್ಕೋಗ್ಬಾರ್ದು ಅಂತಾರನ್ನೆಲ್ಲ. ನಿಮ್ಮ ಪಾಡಿಗೆ ನೀವು ಹೋಗಿ ನಿಮ್ಮ ಜೀವನ ನೀವು ಮಾಡ್ಕೊಳ್ರಿ, ಎಲ್ಲೆಲ್ಲ ಬರಬೇಡ್ರಿ ಅನ್ಬೇಕು. ಈ ಥರನೆಲ್ಲೂ ಬಿಡ್ಕೊಂಬ್ಲೇಬಾರ್ದು. ಬಿಡ್ಕೊಂಡ್ರೆ ನಮಗೆ ಇಲ್ಲಿ ತಲೆನೋವು. ನಾನು ಅದಕ್ಕೆ ಸುಮ್ಮನಿದ್ದೆ, ಏನಾರ ಮಾತಾಡ್ಲೇಳ. ನನಗೆ ನೋಡಿದೆ ಇಟ್ಟಕ್ಕೆ ಸ್ವಲ್ಪ ಚಾಕಾತು. ಆಮೇಲೆ ನನಗೇನೇನು ಅನ್ನಿಸ್ಲಿಲ್ಲ. ಬಿಡತ್ತ ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ನಾನು ಅದಕ್ಕೆ ನಗ್ತಲೇ ಇದ್ದಿದ್ದು. ನನಗೇನೇನು ಭಯನೇ ಇಲ್ಲ ಅಮ್ಮಂಗಿದ್ದಿದ್ದು. ನಾನು ಯಾಕೆ ಹೆದರಿಕೆ ಅಮ್ಮನ. ಅವ್ನು ಮದುವೆ ಆಗಿದ ತಕ್ಷಣ ನಾನು ಹೆದರಿಕಮ್ಮದೇ ಇಲ್ಲ. ಆಗಲೇ ಅವಳು ಇನ್ನೊಬ್ರನ್ನ ಆಗ್ಲೇಳು. ನಾನೇನು ತಲೆನೇ ಕೆಡಿಸ್ಕೊಬಲ್ಲ. ಅಷ್ಟೇ ನಾನು ಮಾಡ್ಕೊಂಬ್ಲೇಳು. ನಾನು ಇಂಥ ಸಮಯದಾಗ ಹಂಗಿರ್ಬೇಕು. ಯಾಕೆ ತಲೆ ಕೆಡಿಸ್ಕೊಂಡು ನನಗೇನು ಆಗೋದು ಏನೈತಿ ಅಷ್ಟೇ. ಈಗ ಅಂಥದನ್ನ ಆಗದ ಒಂದು ಹುಡುಗಿನ ಸಾಕೊಂಡು ಸುಮ್ಮನೆ ನಾನು ನೋಡ್ಕೊಂಡು ಇಲ್ಲೇ ಇರಮ್ಮ. ಅವರೇ ನಾನು ನೋಡ್ಕೊಂಬಲ್ಲ. ಅವನು ಅವನೇನೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾವಿರೋಣ ಅಷ್ಟೇ. ನಾವಿಬ್ರು ಇಲ್ಲಿರೋಕ್ಕಾಗುತ್ತೆ. ನಾವು ಯಾರು ತಲೆ ಕೆಡಿಸ್ಕೊಬಾರ್ದು ಬೇಡ. ಅವ್ರು ಏನಾನ ಮಾಡ್ಕೊಂಬಿಡಲ್ಲ. ನಾವು ಈಗ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಸುಮ್ಮನೆ ನಮ್ಮ ಜೀವನ ಮಾಡ್ಕೊಂಡಿದ್ದು ಬಿಡ ಕಣಮ್ಮ. ಅಷ್ಟೇ ಆಗ್ಲೇಳು. ಇದೊಂದು ಸ್ವಲ್ಪ ಆಗೋವರೆಗೂ ಭಯ ಅಷ್ಟೇ. ಆಮೇಲೆ ಏನು ಭಯ ಇಲ್ಲ. ಭಯ ಪಡ್ಬೇಡ ಕಣಮ್ಮ. ಏನು ಹೆದರಿಕೆ ಅಂತದ್ದೇನಿಲ್ಲ. ಏನಂತದ್ದೇನು ಅಂತ ನೋವೇನಿರಲ್ಲ. ಸುಮ್ಮನೆ ಆಗುತ್ತೆ. ದೇವ್ರದ ಇದರಿಂದ ದೇವ್ರ ಮೇಲೆ ಭಾರ ಹಾಕಮ್ಮ. ನೀನು ದೇವ್ರನ್ನ ಬೇಡ್ಕೋಬೇಕು ನೀನು. ದೇವ್ರೇ ಕೊಟ್ಟಿದ್ದೀಯಪ್ಪ, ನನಗೆ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಹೇಳಿ ನೀನು ದೇವ್ರ ಹತ್ರ ಬೇಡ್ಕೋಬೇಕು. ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವ್ರು ಒಂದಿನ ಒಳ್ಳೇದು ಮಾಡೇ ಮಾಡ್ತಾನೆ. ದೇವ್ರನ್ನೂ ಬೇಡು ನೀನು. ದೇವ್ರೆ ಯಾವ ಕಷ್ಟ ಇಲ್ದಂಗೆ ನನಗೆ ಸುಸೂತ್ರವಾಗಿ ಆಗಂಗೆ ಮಾಡಪ್ಪ, ಯಾವ ತೊಂದರೆಗಳು ಆಗ್ದಂಗೆ ಮಾಡಪ್ಪ, ವಿಘ್ನಗಳು ಬರ್ದಂಗೆ ಮಾಡಪ್ಪ ಅಂತ ನೀನು ದೇವ್ರನ್ನ ಬೇಡ್ಕೊಂಡ್ರೆ ದೇವ್ರು ಖಂಡಿತ ಒಂದಿನ ನಮ್ಮನ್ನು ಕಾಪಾಡ್ತಾನೆ. ದೇವ್ರ ಧ್ಯಾನ ಮಾಡು. ಯಾಕೆ ಬೆಳಗ್ಗೆ ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗು. ದೇವ್ರ ಹತ್ರ ಬೇಡ್ಕ, ದೇವ್ರೆ ನಮಗೆ ಕಾಪಾಡಪ್ಪ ಅಂತೇಳಿ ಎಲ್ಲ ಬೇಡ್ಕ. ನೀನು ಒಟ್ಟಿನಲ್ಲಿ ದೇವ್ರ ಹತ್ರ ಬೇಡ್ಕೋಬೇಕು ನೀನು. ದೇವ್ರ ಹತ್ರ ಬೇಡ್ಕೊಂಡು ದೇವ್ರೆ ನೀನೆಲ್ಲಾದ್ರಾಗ ನನ್ನ ಕಾಯ್ಬೇಕಪ್ಪ ಅಂತೇಳಿ ನಿಮ್ಮ ಬೆಳಗ್ಗೆ ಸಾಯಂಕಾಲ ಹೋಗಿ ನೀನು ದೇವ್ರ ಹತ್ರ ಬೇಡ್ಕೊ. ಬೆಳಗ್ಗೆ ಸಾಯಂಕಾಲ ಹೋಗು ದೇವಸ್ಥಾನಕ್ಕೆ, ಕೈ ಮುಗಿ ಸ್ವಲ್ಪ ಓಡಾಡು. ಏನು ತಲೆ ಕಿಕ್ಕಮಕ್ಕೆ ಹೋಗ್ಬೇಡ ನೀನು. ನಾರ್ಮಲ್ ಡೆಲಿವರಿ ಆಗುತ್ತೆ ಅದೆಲ್ಲ. ದೇವ್ರ ಹತ್ರ ಬೇಡ್ಕೆ. ವಾರದ ದಿನ ಎಲ್ಲ ವಾರ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪ್ರಸಾದ ಎಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನಕ್ಕೆ ಧ್ಯಾನ ಮಾಡು. ದೇವ್ರು ಧ್ಯಾನ ಮಾಡು. ದೇವ್ರೆ ನೀನು ನನ್ನ ಕಾಪಾಡ್ಬೇಕಪ್ಪ ಅಂತ ನೀನು ಯಾವಾಗಲೂ ದೇವ್ರ ಧ್ಯಾನ ಮಾಡ್ತಿರ್ಬೇಕಮ್ಮಣಿ ನೀನು. ಇಂಥ ಸಮಯದಾಗೆ ದೇವ್ರ ಧ್ಯಾನ ಮಾಡೋದು ತುಂಬ ಒಳ್ಳೆಯದು. ದೇವ್ರ ಧ್ಯಾನ ಮಾಡ್ಬೇಕು ನೀನು. ಸರಿ ಆಯಿತು ಕಣಮ್ಮ, ಆಯ್ತು ಹೇಳು. ಏನು ಭಯ ಪಡಲ್ಲ. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಇನ್ಮೇಲೆ ಏನು ಭಯ ಇಲ್ಲ ಹೇಳಿ ನನಗೆ. ಭಯ ಪಡೋ ಅಂಥದ್ದು ಏನಿಲ್ಲ ಅಮ್ಮಣಿ. ನೋಡು ಏನೀಗ ಫಸ್ಟ್ನೇದಲ್ಲ, ನಿನಗೆ ಹಂಗೆ ಅನ್ಸುತ್ತೆ ಅಷ್ಟೇ. ಆಮೇಲೆ ಹೋಗ್ತಾ ಏನು ಸರಿ ಹೋಗುತ್ತೆ. ಸಾಕಣಮ್ಮ. ಇದೊಂದು ಚೆನ್ನಾಗಿ ಮುತ್ತಂಗೆ ಸಾಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ಏನು ಭಯ ಪಡಬೇಡ ಯಾವುದೊಂದು ವಿಚಾರದಾಗೆ ಆಗಲಿ. ಧೈರ್ಯವಾಗಿರ್ಬೇಕಣಮ್ಮನಿ. ಧೈರ್ಯವಾಗಿದ್ದರೆ ಏನೂ ಆಗಲ್ಲ. ಫಸ್ಟ್ ಧೈರ್ಯಕ್ಕಿಂತ ದೊಡ್ಡದು ಯಾವುದಿಲ್ಲ. ಏನೂ ಆಗಲಿ ಎದುರಿಸ್ತೀವಿ ಎಂಬ ಧೈರ್ಯ ಇರಬೇಕು. ಧೈರ್ಯವಾಗಿದ್ದು ನಾವು ಯಾವುದನ್ನಾಗಲಿ ಎದುರಿಸ್ಬೇಕು. ಭಯ ಪಡೋ ಅಂಥದ್ದೇನಿಲ್ಲ. ಆರಾಮಾಗಿ ಇತ್ಕೊಂಡು ಹೋಗು. ನೀನೇನು ಚೆನ್ನಾಗಿದ್ದೀಯಮ್ಮ, ಗೆಲುವಾಗಿದೆಯಾ. ನೀ ಹಂಗೆ ಓಡಾಡ್ಕೊಂಡು ಒಬ್ಬೊಬ್ಬರು ಮಕ್ಕ ಎಲ್ಲ ಬೊಸ್ತಿರುತ್ತೆ, ನೋಡೋಕ್ಕಾಗಲ್ಲ. ಮಕ್ಕ ಎಲ್ಲ ಸಪ್ಪಗಿರುತ್ತೆ ಒಟ್ಟು. ನೀನು ಬೋಲು ಕಳ್ಕಳಿಯಾಗಿ ನಿನ್ನ ಮಕ್ಕ ಅಂತ ಎಷ್ಟು ಚೆನ್ನಾಗಿ ಕಾಮ್ತೈತಿ ಗೊತ್ತೇ. ಬೋಲ್ ಚೆನ್ನಾಗಿ ಕಾಮ್ತೈತಿ. ಮಕ್ಕ ಎಲ್ಲ ಬೆಳ್ಳಗಾಗೈತೆ. ಎಷ್ಟು ಚೆನ್ನಾಗಿ ಕಾಮ್ತೀಯ.
ನೀನು ಬಸ್ರಿ ಹೆಂಗ್ಸು ಎಷ್ಟು ಚೆನ್ನಾಗಿ ಕಾಣ್ತೀವಿ. ಒಬ್ಬೊಬ್ರದ್ದು ಮಕ್ಕ ಎಲ್ಲ ಕರ್ರಗಾಗಿರುತ್ತೆ, ನೋಡೋಕ್ಕಾಗಲ್ಲ. ಹಂಗಿರ್ತಾರೆ ಒಬ್ಬೊಬ್ರು. ಒಬ್ಬೊಬ್ರಿಗೆ ಒಂದೊಂದು ಥರ. ನನಗೆ ಆವಾಗ ನಮ್ಗೆ ಮಕ್ಕ ಎಲ್ಲ ನಾನು ನೋಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗೋದು ಮಕ್ಕ ಎಲ್ಲ ಗುಳ್ಳೆ ಗುಳ್ಳೆ ಹಂಗಾಗೋದು. ಮಕ್ಕಳು ನೋಡೋಣ ಗುಳ್ಳಿ ಇಲ್ಲ, ಒಂದು ಯಾತ್ಯಾತ ಒಂದು ಕಾರ್ಗಾಗಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗೈತೆ ಮಕ್ಕ. ನೀನು ಎಷ್ಟು ಗೆಲುವಾಗಿ ಓಡಾಡ್ಕೊಂಡು ಹಂಗೆ ಚೆನ್ನಾಗಿದೆಯಾ. ನಾನು ಯಾವತ್ತೂ ಅಷ್ಟೇ ಕಣ ಆಂಟಿ. ನನ್ನ ಕೂತ್ಕೊಂಬಕ್ಕೆ ಮನ್ಸು ಬರಲ್ಲ, ಯಾವಾಗಲೂ ಓಡಾಡ್ಕೊಂಡು ಖುಷಿಯಾಗಿರೋರು ಅನ್ನಿಸ್ತೈತೆ. ಮತ್ತು ಹಂಗೆ ಇರಬೇಕು. ಒಬ್ಬೊಬ್ರು ಹಂಗೇನೆ ಅಯ್ಯೋ ಇದ್ದಾಳದ ಕಷ್ಟ ಕುಕ್ಕ ಮತ್ತು ಕಷ್ಟ ಹಂಗಾಡ್ತಿರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ವಲ್ಪ ನನಗೆ ಇವಾಗ ಭಯ ಅನ್ನೋದು, ಯಾಕಂದರೆ ಆಗೋವರೆಗೂ ಸ್ವಲ್ಪ ನೋವು ಅಂತಾರಲ್ಲ, ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ನಾನೇನು ಧೈರ್ಯವಾಗಿ ಎದುರಿಸ್ತೀನಿ, ಧೈರ್ಯವಾಗಿರ್ತೀನಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.